ಸರ್ ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡೋರಿಗೆಲ್ಲ 150 ಕೊಟ್ಟಿದ್ದೀನಿ. 1,20,000ಗೆ ಫೈನಲ್ ಪ್ರೈಸಿಂಗ್ ಕೊಡ್ತೀವಿ ಸರ್. 1,20,000ಕ್ಕೆ ನಿಸಾನ್ ಮೈಕ್ರಾ. ಓಕೆ, 50,000 ಡೌನ್ ಪೇಮೆಂಟಲ್ಲಿ i10 ಕೂಡ ಸಿಗುತ್ತೆ. ತುಂಬ ಇಷ್ಟಪಡೋ ಗಾಡಿ ಇದು. 2015 ಮಾಡಲು ಸೆಕೆಂಡ್ ಓನರು. ಓಕೆ, 3,90,000 ಪ್ರೈಸಿಂಗ್ ಕೊಡ್ತಾ ಇದೀವಿ ಸರ್. ಬಂದರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ನಿಮ್ದಾಗುತ್ತೆ ಸರ್. 1,25,000 ಪ್ರೈಸಿಂಗ್ ಕೊಡ್ತಾ ಹೇಳ್ತಾ ಇದೀವಿ. 2,85,000 ಪ್ರೈಸಿಂಗ್ ಇದೆ ಸರ್. ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 2,20,000 ಪ್ರೈಸಿಂಗ್ ಹೇಳ್ತಾ ಇದೀವಿ. ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ನೋಡ್ಬೋದು ನೀವು, ತುಂಬಾ ಮಾಡಿಫೈ ಆಗಿರೋ ಗಾಡಿ, ಕಸ್ಟಮರ್ ಗಾಡಿ ಇದು ಡೈರೆಕ್ಟ್. 1,65,000 ಹೇಳ್ತಾ ಇದೀವಿ. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಸರ್. 3,85,000 ಹೇಳ್ತಾ ಇದೀವಿ. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2,85,000 ಹೇಳ್ತಾ ಇದೀವಿ ಸರ್. ಇದು 2018 ಮಾಡಲು ಡೀಸೆಲ್ ವೇರಿಯಂಟು. ಸೊ ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಗಾಡಿ ಬಂದು ತುಂಬಾ ಲೋ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇರೋದು. ಜಸ್ಟ್ 5,50,000. ಜಸ್ಟ್ 50,000 ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ ಸರ್. 2,20,000 ಹೇಳ್ತಾ ಇದೀವಿ ಪ್ರೈಸಿಂಗು. ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಅದಕ್ಕೋಸ್ಕರ ನಾನಿವತ್ತು ವರಸಿದ್ಧಿಪುರದ ಕಾರ್ನಿಂಗ್ಸಿಗೆ ಬಂದಿದ್ದೀನಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಇಲ್ಲಿದ್ದು ಅಡ್ರೆಸ್ ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ಜೊತೆ ಪ್ರೊಪ್ರಿಯೇಟರ್ ಕೂಡ ನಮ್ಮ ಜೊತೆನೇ ಇದ್ದಾರೆ, ಅಂದರೆ ಇದ್ರದ್ದು ಓನರು. ಸರ್, ಅಡ್ರೆಸ್ ಎಲ್ಲಿ ಬರ್ತಾ ಇದು? ಸರ್ ಇದು ಪೀಣ್ಯ ಸೆಕೆಂಡ್ ಸ್ಟೇಜು, GKW ಲೇಔಟ್, ಪಾರ್ಕ್ ರೋಡಲ್ಲಿ ಬರುತ್ತೆ ಸರ್ ಇದು. ಓಕೆ, ಎಷ್ಟಿದೆ ಸರ್ ಕಾರ್ಗಳು ಇವತ್ತು? ಸರ್ ಕಾರ್ಗಳು ನಮ್ಮ ಹತ್ರ ಒಂದು 15 ಗಾಡಿ ಕಂಡೀಷನ್ ಗಾಡಿ ಇದೆ ಸರ್. 15 ಗಾಡಿ. ಪ್ರೈಸ್ ಎಲ್ಲ ಹೆಂಗಿರುತ್ತೆ? ಪ್ರೈಸ್ ಎಲ್ಲ ತುಂಬ ಲೋ ಕಾಸ್ಟಲ್ಲಿ ಕೊಡ್ತಾ ಇದೀವಿ. ವಿತ್ ಬೆಸ್ಟ್ ಪ್ರೈಸಿಂಗಲ್ಲಿ, ವಿತ್ ಗಾಡಿ ಕಂಡೀಷನ್ ಇರೋ ಗಾಡಿಗಳು ಕೊಡ್ತಾ ಇದೀವಿ. ಓಕೆ, ಲೋನ್ ಎಲ್ಲ ಆಗುತ್ತೆ ಸರ್? 13 ಅಬೋ ಎಲ್ಲ ವೆಹಿಕಲ್ಗೂ ಲೋನ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ನಿಮ್ಮದೇ ವೆಹಿಕಲ್ ಇದ್ರು ಅದಕ್ಕೂ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್, ನಾನು ಕೇಳೋದು ಇಷ್ಟೇ ಸರ್, ಒಳ್ಳೆ ಪ್ರೈಸಲ್ಲಿ ಕಾರ್ಗಳು ಕೊಡಿ ಸರ್. ಕಸ್ಟಮರ್ಸ್ ಓಡಾಡ್ ಬರ್ತಾರೆ ಸರ್. 100% ಸರ್ ಕೊಡ್ತೀವಿ ಸರ್. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್ ಹಾಗಾದ್ರೆ ಇವತ್ತು ವಿಡಿಯೋ? ಸರ್ ಇಲ್ಲಿ ಹೋಗೋಣ. ಓಕೆ, Hyundai i20 K01 ಅಂದರೆ ಬೆಂಗಳೂರು ಒಂದು ಆಯ್ತಾ, ಬ್ಯಾಂಗ್ಳೂರು ಇಸ್ಟೇಟ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಬೋದು ವೆಲ್ ಮೇಂಟೆನೆನ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಅಂತ ಹೇಳೋದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಶೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಇದು ಬಂದು i20 ಮ್ಯಾಗ್ನಾ ವೇರಿಯಂಟು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಮೈಲೇಜ್ ಎಲ್ಲ 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಗಾಡಿ ಸರ್. 2010 ಮಾಡಲು ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ ಸರ್. ಓಕೆ, 2,85,000 ಪ್ರೈಸಿಂಗ್ ಇದೆ ಸರ್. ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ ಜಸ್ಟ್ 73,000 ಓಡಿದೆ. ಓಕೆ, 73,000 ಕಿಲೋಮೀಟರ್ ಅಂದರೆ 73,000 ಕಿಲೋಮೀಟರ್ ಓಡಿರುವಂಥ ಪೆಟ್ರೋಲ್ ವೆಹಿಕಲು. ಓಕೆ, ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ, ಲಾಯರ್ ಯೂಸ್ ಮಾಡಿರೋ ಗಾಡಿ. ಓಕೆ, ಅದು ಕೂಡ ಏಕಮಾಲೀಕರ ಗಾಡಿ, ಅಂದರೆ ಸಿಂಗಲ್ ಓನರ್ ವೆಹಿಕಲ್ ಇದಾಗಿರುತ್ತೆ. ಯಾರಾದರೂ i20 ಒಳ್ಳೆ ಬಜೆಟ್ ಪ್ರೈಸಲ್ಲಿ ಹುಡುಕ್ತಾ ಇದ್ರೆ ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ಮಾರ್ಕೆಟಲ್ಲೇ ಬಡವರ ಬಾದಾಮಿ ಅಂದರೆ ಅದು ಮಾರುತಿ ಸುಜುಕಿ ಆಲ್ಟೋನೇ ಕಂಟ್ರಿ. ಅದು ಕೂಡ K03 ಅಂದರೆ ಬೆಂಗಳೂರು ಆಯ್ತಾ, ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಬೋದು ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಆಲ್ಟೋ K10 VXA ವೇರಿಯಂಟು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಶೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 18-20+ ನೀವು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ 2012 ಮಾಡಲ್ ಆಗಿರುತ್ತೆ ಇದು. ಓಕೆ, ಸೆಕೆಂಡ್ ಓನರ್ ಗಾಡಿ. ಸೊ 2,20,000 ಪ್ರೈಸಿಂಗ್ ಹೇಳ್ತಾ ಇದೀವಿ. ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. 2,20,000? ಹೌದು ಸರ್. ಮಾಡಲ್ ಯಾವ್ದಂದ್ರೆ ಇದು? 2012 ಮಾಡಲ್ ಸರ್. 12 ಮಾಡಲು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 63 ಓಡಿದೆ. ಓಕೆ, 63,000 ಕಿಲೋಮೀಟರ್ ಓಡಿರುತ್ತೆ. ನಿಮಗೆ ಲೋನ್ ಬೇಕಾದ್ರೆ 2013 ಮಾಡಲ್ ಮೇಲೆ ಗಾಡಿ ತೊಗೋಬೇಕಾಗುತ್ತೆ. ಇದು ಬಂದು ನಿಮಗೆ 12 ಮಾಡಲು. ಯಾರಾದರೂ ಆಲ್ಟೋ K10 ಹುಡುಕಿದ್ರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಇಲ್ಲ ಮಾರುತಿ ಸುಜುಕಿ ಸ್ವಿಫ್ಟ್ K05 ಅಂದರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ಲು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಅದು ಕೂಡ ಇದು ಪೆಟ್ರೋಲ್ ವೇರಿಯಂಟು. ನೀವು ನೋಡ್ತಾ ಬಂದರೆ ರೈಟ್ ಸೈಡಲ್ಲಿ VXA ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟು. ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ಆಸ್ ಯೂಶುವಲ್ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ 2013 ಮಾಡಲು 3,85,000 ಹೇಳ್ತಾ ಇದೀವಿ. ಬಂದರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓನರ್ ಸರ್ ಇದು? ಸರ್ ಓನರ್ ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ₹1 ರೀಪಾಪ್ ಕಾಸ್ಟ್ ಇಲ್ಲ ಸರ್ ಇದಕ್ಕೆ. ಓಕೆ, ಎಷ್ಟು ಓಡಿರ್ಬೋದು ಸರ್ ಇದು? ಸರ್ ಇದು 61,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, 61,000 ಕಿಲೋಮೀಟರ್ ಓಡಿರುತ್ತೆ. ಹೌದು. ಮಾಡಲ್ ಯಾವುದಂದ್ರೆ ಇದು? 2013 ಮಾಡಲು ವಿತ್ ಲೋನ್ ಆಗುತ್ತೆ. ಎಷ್ಟವರೆಗೂ ಆಗ್ಬೋದು ಲೋನು? ಸರ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿ ಲೋನ್ ಆಗುತ್ತೆ. ಓಕೆ, 50,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಸ್ವಿಫ್ಟ್ ಹುಡುಕ್ತಿದ್ರೆ ಸೊ ನಿಮ್ಗೆ ಅದು ಕೂಡ ಸಿಗುತ್ತೆ. ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ K05 ಅಂದರೆ ಬೆಂಗಳೂರು ಆಯ್ತಾ, ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದರಲ್ಲಿ ಪವರ್ ವಿಂಡೋಸ್ ಬರೋದಿಲ್ಲ. ಇದು ಬಂದು ಆಲ್ಟೋ LXi. ಡೀಟೇಲ್ ಸರ್ ಇದು? ಸರ್ 2006 ಮಾಡಲು. ಓಕೆ, ಫ್ರೆಶ್ FC ಇನ್ಸೂರೆನ್ಸ್ ಎರಡೂ ರನ್ನಿಂಗ್ ಇದೆ. 1,25,000 ಪ್ರೈಸಿಂಗ್ ಕೊಡ್ತಾ ಹೇಳ್ತಾ ಇದೀವಿ. ಓಕೆ, ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, 1,25,000 1,25,000 ಆಲ್ಟೋ. ಹೌದು ಸರ್. ಎಷ್ಟು ಓಡಿರ್ಬೋದು ಸರ್ ಇದು?
ತುಂಬ ಕಮ್ಮಿ ಓಡಿರೋ ಗಾಡಿಗಳೇ ಸರ್ ಎಲ್ಲ ಆಲ್ಮೋಸ್ಟ್ ಕಮ್ಮಿನೇ ಇರೋದು. ಒಂದು 1 ಲ್ಯಾಕ್ ಒಳಗಡೆ ಇರೋ ಗಾಡಿಗಳೇ ನಮ್ಮ ಹತ್ರ ಇರೋದು ಸರ್ ಆಲ್ಮೋಸ್ಟ್. ಓಕೆ ಸರ್, ಅಂದರೆ 1 ಲ್ಯಾಕ್ ಒಳಗಡೆ ಓಡಿರುತ್ತೆ ಇವೆಲ್ಲ ಕೂಡ. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್ ಗೆಟ್ಸು. ಸರ್ ಗೆಟ್ಸ್ ಬಂದು 2008 ಮಾಡಲ್ ಇದು. ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ನೋಡ್ಬೋದು ನೀವು, ತುಂಬಾ ಮಾಡಿಫೈ ಆಗಿರೋ ಗಾಡಿ, ಕಸ್ಟಮರ್ ಗಾಡಿ ಇದು ಡೈರೆಕ್ಟ್. ಓಕೆ, 1,65,000 ಹೇಳ್ತಾ ಇದೀವಿ. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಮಾಡಿಫೈಡ್ ಗಾಡಿ 1,65,000. ನೀವು ನೋಡ್ತಾ ಬೋದು ಬ್ಯಾಕ್ ವೈಫರ್ ಹಾಕ್ಸಿದ್ದಾರೆ. ಜೊತೆಗೆ ನಿಮಗೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇದರಲ್ಲಿ ಎಕ್ಸ್ಟ್ರಾ ಫಿಟೆಡ್ ಇರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, ಆ್ಯಸ್ ಯೂಸಲ್ 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮ್ಮ ಮೈಲೇಜ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಸರ್ i10 ಸರ್ 14-15 ಮಾಡಲ್ ಸರ್ ಇದು. ಓಕೆ, ಸೆಕೆಂಡ್ ಓನರ್ ಆಗಿರುತ್ತೆ. ಸೊ ಪ್ರೈಸ್ ಬಂದು ಜಸ್ಟ್ 2,85,000 ಹೇಳ್ತಾ ಇದೀವಿ ಸರ್. ಓಕೆ, ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀವಿ ಸರ್. ಓಕೆ, 285 2,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇದಕ್ಕೂ ಕೂಡ ಅಷ್ಟೇ, ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದು ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟು. ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ ಲೋನ್ ಆಗುತ್ತೆ ಸರ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ i10 ಕೂಡ ಸಿಗುತ್ತೆ 100% ಸರ್. ಓಕೆ, ನೆಕ್ಸ್ಟ್ ಸರ್ ಪೋಲೋ ಯೂತ್ಗೆ ಅಂತ ಒಂದು ಪೋಲೋ ಇದೆ. ತುಂಬಾ ಯೂತ್ ತುಂಬಾ ಇಷ್ಟಪಡೋ ಗಾಡಿ ಇದು. 2015 ಮಾಡಲು, ಸೆಕೆಂಡ್ ಓನರು. ಓಕೆ, 3,90,000 ಪ್ರೈಸಿಂಗ್ ಕೊಡ್ತಾ ಇದೀವಿ ಸರ್. ಬಂದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ನಿಮ್ದಾಗುತ್ತೆ ಸರ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ. ಹೌದು ಸರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಗಾಡಿ ಸರ್, ಪೆಟ್ರೋಲ್ ವೆಹಿಕಲ್. ಅದು ಶೋರೂಮ್ ಇಷ್ಟ ಇದೆ ಸರ್, ಬರೀ ಜಸ್ಟ್ 51,000 ಓಡಿದೆ ಗಾಡಿ. 51,000 ಕಿಲೋಮೀಟರ್ ಓಡಿರೋಂಥ ಪೋಲೋ. ಹೌದು. ಡೌನ್ ಪೇಮೆಂಟ್ ಎಷ್ಟು ಅಂದ್ರೆ ಇದಕ್ಕೆ? ಜಸ್ಟ್ 50,000 ಸರ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ ಪೋಲೋ ಕೂಡ ಚೆನ್ನಾಗಿರ್ಬೇಕಷ್ಟೇ. ಹೌದು, ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ನಿಮಗೆ 50,000 ಡೌನ್ ಪೇಮೆಂಟಲ್ಲಿ ಈ ವೋಕ್ಸ್ವ್ಯಾಗನ್ ಪೋಲೋ ಕೂಡ ಸಿಗುತ್ತೆ. ನೀವು ನೋಡ್ತಾ ಬೋದು ಒಳ್ಳೆ ಕಂಡೀಷನಲ್ಲಿ ಇರುವಂಥ ಸಿಲ್ವರ್ ಕಲರ್ ವೆಹಿಕಲ್ ಇದು. ನೆಕ್ಸ್ಟು ಮಜಾಲ್ ಗಾಡಿ ಬೇಕು ಅನ್ನೋರಿಗೆ ರೆನಾಲ್ಟ್ ಡಸ್ಟರ್ K22 ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಮ್ಯಾಗ್ವೆಲ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಅದರ ಸ್ವಲ್ಪ ಕಡಿಮೆ ಇದೆ, ಬಟ್ ಓಡಿಸ್ಬೋದು. ನೀವೇನು ಇಮಿಡಿಯೇಟ್ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟು, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS ಈಗ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಡೀಟೇಲ್ ಸರ್ ಇದು? ಇದು 2018 ಮಾಡಲು, ಡೀಸೆಲ್ ವೇರಿಯಂಟು. ಸೊ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ ಸರ್, ಗಾಡಿ ಬಂದು ತುಂಬಾ ಲೋ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇರೋದು. ಜಸ್ಟ್ 5,50,000. ಜಸ್ಟ್ 50,000 ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ ಸರ್. 5,50,000 ಮತ್ತೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, ಅದರಲ್ಲೂ ಕೂಡ ನೆಗೋಷಿಯಬಲ್ 100% ಮಾಡ್ಕೊಡ್ತೀವಿ ಸರ್. ಓಕೆ, ಡೌನ್ ಪೇಮೆಂಟ್ ಎಷ್ಟು ಅಂದ್ರೆ ಇದಕ್ಕೆ? ಜಸ್ಟ್ 50,000 ಸರ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ ಪೋಲೋ ಬೇಕಾ ಸಿಗುತ್ತೆ, ಸ್ವಿಫ್ಟ್ ಬೇಕಾ ಸಿಗುತ್ತೆ, i10 ಬೇಕಾ ಸಿಗುತ್ತೆ. ಹೊಸ ಗಾಡಿ ಬರ್ತಿದೆ ಸರ್, ಅದು ಆಪಲ್ ಶೇಪ್ ಬರ್ತಿದೆ. ಅದು ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಆ ಗಾಡಿನೂ ಬರ್ತಿದೆ ಸರ್. ಇನ್ನೊಂದು ಅರ್ಧ ಗಂಟೆಲಿ ರೀಚ್ ಆಗುತ್ತೆ ಗಾಡಿ. ಯಾವ್ದು? ಶಿಫ್ಟು ಸರ್, ಆಪಲ್ ಶೇಪ್ 2020 ಮಾಡಲ್. 2020 ಮಾಡಲ್. ಓಕೆ, ಏನು ಪ್ರೈಸ್ ಇದೆ ಸರ್ ಅದು? ಸರ್ 6,20,000 ಇದೆ. ಅಂದರೆ 4 ಸಿಲಿಂಡರಾ? ಹಾಂ, 4 ಸಿಲಿಂಡರು. ಓಕೆ, ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಆಗುತ್ತೆ ಸರ್. ಯಾವ ಕಲರ್ ಇದೆ ಅದು? ಸರ್ ಬ್ಲೂ ಕಲರ್ ಸ್ವಿಫ್ಟು. ಹೌದು. ಓಕೆ ಸರ್. ನೆಕ್ಸ್ಟ್ ಸರ್ ನಿಸಾನ್ ಮೈಕ್ರಾ ಸರ್, ಇದು 2012 ಮಾಡಲ್ ಆಗಿರುತ್ತೆ. ಓಕೆ, ಪ್ರೈಸಿಂಗ್ ಇದು ಒಂದು ಆಫರಲ್ಲಿ ಕೊಡ್ತೀನಿ ಸರ್. ಇದು ನಮ್ಮ ಕಡೆ ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಜ್ಞಾನ ಒಂದು ಕೊಟ್ಟಿದ್ದೆ. ಹೌದು ಸರ್, ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡೋರಿಗೆಲ್ಲ 150 ಕೊಟ್ಟಿದ್ದೀನಿ. 1,20,000ಗೆ ಫೈನಲ್ ಪ್ರೈಸಿಂಗ್ ಕೊಡ್ತೀನಿ ಸರ್. 1,20,000ಕ್ಕೆ ನಿಸಾನ್ ಮೈಕ್ರಾ ಸರ್, ಕಸ್ಟಮರ್ ಗಾಡಿ. ಡೈರೆಕ್ಟಾಗಿ ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಸರ್, ಇದೊಂದು ಆಫರ್. ಓಕೆ, ನಾನು ನಿಮ್ಮ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥದ್ದು. ಯಾರಾದರೂ ನಿಸಾನ್ ಮೈಕ್ರಾ ಹುಡುಕ್ತಿದ್ರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಸರ್, ಪೆಟ್ರೋಲು. ಓನರ್ ಎಷ್ಟು ಸರ್ ಇದು? ಸರ್ ಸೆಕೆಂಡ್ ಓನರ್ ಆಗಿರುತ್ತೆ. ಜಸ್ಟ್ 1,20,000ಗೆ ಇದು ಆಫರ್ ಥರ ಕೊಡ್ತಾ ಇದ್ದೀನಿ ಒಂದು ಗಾಡಿನ. ಪ್ರತಿ ವಿಡಿಯೋದಲ್ಲೂ ಒಂದು ಗಾಡಿ ಆಫರ್ ಕೊಡ್ತೀನಿ. ಈ ಸತಿ ಈ ಗಾಡಿನ ಆಫರ್ ಇಟ್ಟಿದ್ದೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ i20 ಸರ್, i20 2012 ಮಾಡಲ್. ಇದು ಟಾಪ್ ಎಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟು. ಓಕೆ, 2,85,000 ಪ್ರೈಸಿಂಗ್ ಕೊಡ್ತಾ ಇದ್ದೀನಿ. ಸೊ ಬಂದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ ಸರ್. ಓಡಿರೋದು ನಿಮಗೆ 86 ಓಡಿದೆ ಸರ್. 86 ಓಡಿರುತ್ತೆ. ಅದು ಕೂಡ ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗ್ ಎಲ್ಲ ಫೀಚರ್ ಬರುತ್ತೆ ಸರ್. ಓಕೆ, ಪುಷ್ ಸ್ಟಾರ್ಟ್ ಬಟನ್ ಇದೆಯಾ ಇದರಲ್ಲಿ? ಇಲ್ಲ, ಪುಷ್ ಸ್ಟಾರ್ಟ್ ಬಟನ್ ಬಂದು ಬರಲ್ಲ ಸರ್. ಓಕೆ ಸರ್, ಅದು ಕೂಡ ಪೆಟ್ರೋಲ್ ವೇರಿಯಂಟ್. 16+ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ವೇಳೆ ಇಲ್ಲ ಸರ್ ನನಗೆ ಇನ್ನೂ ಕಡಿಮೆ ಬಜೆಟಲ್ಲಿ ಬೇಕು, ಮೈಲೇಜ್ ಬರೋಂಥ ಗಾಡಿ ಬೇಕು ಅಂದರೆ Hyundai Ion K02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮ್ಮ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಆರಾಮಾಗಿ 20+ ಮೈಲೇಜ್ ಬರುವಂಥ ವೆಹಿಕಲ್ ಅಂತ ಹೇಳ್ಬೋದು. ಡೀಟೇಲ್ ಸರ್ ಇದು? ಸರ್ 2012 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. ಓಕೆ ಸರ್, 2,20,000 ಹೇಳ್ತಾ ಇದ್ದೀವಿ ಪ್ರೈಸಿಂಗು. ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್, ವಿತ್ ಜೀನಿಯನ್ ಕಂಡೀಷನ್ ಗಾಡಿ ಸರ್. ಓಕೆ, ಮಾಡಲ್ ಯಾವ್ದು ಇದು? 2012 ಮಾಡಲ್ ಸರ್. 12 ಮಾಡಲ್. ಹೌದು ಸರ್. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ 100%. ಎಲ್ಲ ಗಾಡಿಗಳ ಮೇಲೆ ರಿಯಾಯಿತಿ ಮಾಡ್ತೀವಿ ಸರ್. ಓಕೆ, ಎಲ್ಲ ಗಾಡಿಗಳು ಕೂಡ ಅಂದರೆ ಇಲ್ಲಿ ಏನು ಗಾಡಿಗಳು ತೋರಿಸಿದ್ದೀವಿ ಎಲ್ಲ ಗಾಡಿಗೂ ಕೂಡ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಹೇಳಿರುವಂಥ ಪ್ರೈಸ್ ಫೈನಲ್ ಇರೋದಿಲ್ಲ. ಬಂದು ಕೂತ್ಕೊಂಡು ಮಾತಾಡಿ. ಇವೆಲ್ಲನೂ ಕೂಡ ಒಳ್ಳೆ. ಜೊತೆಗೆ ಇನ್ನೊಂದು ಗಾಡಿ ಬರ್ತಿದೆ ಸರ್, ಗ್ರ್ಯಾಂಡ್ ವಿಟಾರಾ ಬರ್ತಿದೆ. 2020
2022 ಮಾಡಲು ಓಕೆ ಜಸ್ಟ್ 9,50,000 ಪ್ರೈಸಿಂಗ್ ಇದೆ. ಸೊ ಕಸ್ಟಮರ್ ಡೈರೆಕ್ಟಾಗಿ ಬಂತು ಅಂದರೆ ಇನ್ನೂ ಬೆಸ್ಟ್ ಪ್ರೈಸಲ್ಲಿ ಒಂದು ಮಾಡ್ಕೊಡ್ತೀನಿ. ಓಕೆ ಗ್ರ್ಯಾಂಡ್ ವಿಟಾರ ಬರ್ತಿದೆ 2022 ಮಾಡಲು, ಸಿಲ್ವರ್ ಕಲರ್ ಗಾಡಿ ಬರ್ತಿದೆ, ಟಾಪ್ ಆ್ಯಂಡ್ ಮಾಡಲು, ಪುಷ್ ಬಟನ್ ಬರುತ್ತೆ. ಡೀಸೆಲ್ ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ ಎಷ್ಟು ಹೊಡಿರ್ಬೋದು ಸರ್ ಅದು? ಅದು 51 ಏನೋ ಹೊಡಿದೆ ಸರ್. ಅದು 50,000 ಹೌದು ಚೇಂಜ್. ಸರ್, ಅದು ನಾಳೆ ಒಳಗೆ ಗಾಡಿ ಬರುತ್ತೆ, ಸ್ಟಾಕಿನ್ ಆಗುತ್ತೆ. ಓಕೆ ಸೊ ನೀವು ವಿಡಿಯೋ ಮಾಡ್ತಿರೋಕ್ಕೋಸ್ಕರ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಓಕೆ ಸೊ ಕೇಳಿದ್ರಲ್ಲ, ಈ ಗಾಡಿಗಳು ಮಾತ್ರ ಅಲ್ಲ ಬೇರೆ ಗಾಡಿಗಳು ಕೂಡ ಇರುತ್ತೆ. ಒಂದು ವೇಳೆ ನಿಮ್ಮದೇ ಬೇರೆ ಗಾಡಿಗಳೇ ನಿಮ್ಮದೇನಾದ್ರು ರಿಕ್ವೈರ್ಮೆಂಟ್ ಇತ್ತಿದ್ರು ವಿಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ ಅಡ್ರೆಸ್ ಕೊಟ್ಟಿರ್ತೀವಿ, ಬೇಕು ನೀವು ವಿಸಿಟ್ ಮಾಡ್ಬೋದು, ಇಲ್ಲ ಕಾಲ್ ಮಾಡಿ ಹೇಳಿದ್ರೆ ಆ ಕಾರ್ನು ಕೂಡ ಅರೇಂಜ್ ಮಾಡಿ ಕೊಡ್ತಾರೆ. ಸುಮಾರು ಒಂದು 4 ಗಾಡಿ ಸ್ಟಾಕಿನ್ ಆಗುತ್ತೆ ಸರ್ ಇನ್ 2 ಡೇಸಲ್ಲಿ. ವ್ಯಾಗನರ್ ಬರ್ತಿದೆ, ಆಲ್ಟೋ ಬರ್ತಿದೆ, ಕೇಟನ್ ಇದೆ, ತುಂಬ ಗಾಡಿಗಳು ಬರ್ತಿದೆ, ಓಮಿನಿ ಬರ್ತಿದೆ. 4 ಗಾಡಿ ಸ್ಟಾಕಿನ್ ಆಗುತ್ತೆ. ಸೊ ನೀವು ಯಾವ್ದಾರು ಇಂಟ್ರೆಸ್ಟ್ ಇತ್ತು ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಆ ಗಾಡಿನ ಇಂಥ ಗಾಡಿ ರಿಕ್ವೈರ್ಡ್ ಅಂತ ಹಾಕಿರೋ ಅಂಥ ಗಾಡಿನ ರಿಕ್ವೈರ್ಡ್ ತಂದು ನಿಲ್ಲಿಸ್ತೀವಿ ಸರ್ ನಾವು. ಓಕೆ ಸರ್.